ಆಸ್ಪತ್ರೆಯನ್ನು ಮಾನ್ಯ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಕ್ರೀಡೆ ಮತ್ತು ಯುವಜನ ವ್ಯವಹಾರ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವೀಯರವರು ಲೋಕಾರ್ಪಣೆಯನ್ನು ಗೊಳಿಸುತ್ತಿದ್ದಾರೆ. ಈ ಶುಭ ಸಮಾರಂಭಕ್ಕಾಗಿ ದಿನಾಂಕ 31 ಮಾರ್ಚ್ 2025 ಅಂದಾಜು 3.24 ಕೋಟಿ ವಿಮಾದಾರಗಳ ಮೂಲಕ ಆರೋಗ್ಯ ರಕ್ಷಣೆಯನ್ನು ನೀಡಲಾಗುತ್ತಿದ್ದು, ಕಾರ್ಮಿಕರ ರಾಜ್ಯ ವಿಮಾ ನಿಗಮದ ಲಾಂಛನ ಪಂಚದೀಪವಾಗಿದ್ದು, ಇದು ನಿಗಮವು ನೀಡುವ ಪ್ರಮುಖ 5 ಸೌಲಭ್ಯಗಳನ್ನು ಸಾಂಕೇತಿಸುತ್ತದೆ. ಈ 5 ಸೌಲಭ್ಯಗಳು ಮೊದಲನೇದಾಗಿ ವೈದ್ಯಕೀಯ ರಕ್ಷಣೆ, ಅನಾರೋಗ್ಯ ಅರುಣ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಜೋರಾದ ಚಪ್ಪಾಳೆ ಸಿಗ್ತಾ ಇದೆ. ಜೋರಾದ ಚಪ್ಪಾಳೆ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಎವ್ರಿ ಒನ್ ಫಾರ್ ಅ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಸಿದ್ದರಾಜು ಮಾಲಿರವರು ವೇದಿಕೆ ಮೇಲೆ ಪಡೆದಿರುವ ಬಳ್ಳಾರಿಯಲ್ಲಿ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಯ ಶಂಕುಸ್ಥಾಪನೆ ನಡೆದಿದ್ದು, ಈ ಆಸ್ಪತ್ರೆಯು ಆ ಭಾಗದ ಬಹುತೇಕ ವಿಮಾದಾರರ ಬಹುದಿನದ ಕನಸನ್ನು ನನಸಾಗಿಸುತ್ತದೆ. The people of Bellary are also joined with us through this live telecast and watching the foundation laying ceremony. बेड की हॉस्पिटल का लोकार्पण हो रहा है और उनके साथ बेल्लारी में 150 करोड़ के खर्च पर बनने वाली 100 बेड हॉस्पिटल का शिलान्यास हुआ है. दोस्तों, हेल्थ फैसिलिटी एक सोशल सिक्योरिटी का पार्ट है और यहाँ मंच पर हमने कई श्रमिक का सम्मान करा. श्रम ये देश की शक्ति है. श्रमिक ये देश को बनाता है. ये श्रमिक हमारा देश का विश्वकर्मा है और ये श्रमिक का सम्मान हो, इसलिए नहीं केवल उनके लिए सोशल सिक्योरिटी का प्रावधान करा जाए, लेकिन ये मोदी है जिस श्रमिक को कोई पूछता नहीं था, यही श्रमिक को मोदी जी ने पूजना चालू करा है, उसको सम्मान देना चालू करा है. दोस्तों, इस क्षेत्र में टेक्सटाइल इंडस्ट्रीज है और इस टेक्सटाइल इंडस्ट्रीज में 1.5 लाख से अधिक आईपी श्रमिक के रूप में रजिस्टर हुए हैं. उसके परिवार को गिनो तो कुल मिला के 5.5 लाख लोग इस क्षेत्र में बसते हैं और इस हॉस्पिटल ये 5.5 लाख लोगों के लिए, यानी कि 1.5 लाख परिवार के लिए आशीर्वाद के रूप में काम करेगा. ಈಗ ಸದ್ಯಕ್ಕೆ ರಾಜಾಜಿನಗರದಿಂದ ಕೊಡ್ತಾ ಇದ್ದೀವಿ. ಆದರೆ ಬರುವಂಥ ದಿನಗಳಲ್ಲಿ ಇಲ್ಲಿಗೆ ಪ್ರತ್ಯೇಕವಾಗಿ ನನಗೆ ವಿಶ್ವಾಸ ಇದೆ, ಸುಮಾರು 6 ತಿಂಗಳ ನಂತರ ಇದೇ ಒಂದು ಸಪರೇಟ್ ಆಗಿ ಸ್ವತಂತ್ರವಾದಂಥ ಆಸ್ಪತ್ರೆ ಆಗುವಂಥ ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಬರುವಂಥ ದಿನಗಳಲ್ಲಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ.
ನಮಗೆ ಬಹಳ ಖುಷಿ ಇರುವಂಥದ್ದು ಈ ದೇಶದ ಸುಮಾರು 3,84,00,000 ಕಾರ್ಮಿಕರ ಐಪಿಗಳಿಗೆ ಅಂದರೆ ಅವರ ಕುಟುಂಬದವರು ಸೇರಿ ಸುಮಾರು ಹತ್ರ 15 ಕೋಟಿ ಜನಗಳಿಗೆ ಕೇಂದ್ರ ಸರ್ಕಾರ ಇವತ್ತು ESIನ ಫೆಸಿಲಿಟಿಯನ್ನು ಕೊಡ್ತಾ ಇದೆ. ಅದು ಮೆಡಿಕಲ್ ಚೆಕಪ್ ಇರ್ಬೋದು, ಅವರಿಗೆ ತೊಂದರೆ ಇದ್ದಾಗ ಟ್ರೀಟ್ಮೆಂಟ್ ಇರ್ಬೋದು, ಅವ್ರ ಹೆರಿಗೆ ಆದಂಥ ಸಂದರ್ಭದಲ್ಲಿ ಮೆಟರ್ನಿಟಿ ಬೆನಿಫಿಟ್ ಇರ್ಬೋದು, ಎಲ್ಲ ಸೌಲಭ್ಯ ಕೊಡ್ತೀವಿ.